ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಹೆರಾನ ಸೂತ್ರ ಅಧ್ಯಾಯದ 20ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ತ್ರಿಭುಜಾಕಾರದ ಉದ್ಯಾನವನದ ಬಾಹುಗಳ ಅಳತೆ 120 ಮೀಟರ್, 80 ಮೀಟರ್ ಮತ್ತು 50 ಮೀಟರ್ ಆಗಿದೆ. ಈ ಉದ್ಯಾನವನವನ್ನು ಒಬ್ಬ ತೋಟಗಾರ ಎಲ್ಲಾ ಕಡೆಯಿಂದ ಬೇಲಿ ಹಾಕಬೇಕು, ಜೊತೆಗೆ ಒಳಗೆ ಇರುವ ಭಾಗದಲ್ಲಿ ಹುಲ್ಲನ್ನು ಹಾಕಬೇಕು. ಹಾಗಾದ್ರೆ ಹುಲ್ಲನ್ನು ಹಾಕಬೇಕಾದ ಜಾಗದ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಕೊಟ್ಟಿರುವಂತಹ ತ್ರಿಭುಜಾಕಾರದ ಒಂದು ಉದ್ಯಾನವನದ ಬಾಹುಗಳು ಎ ಈಸ್ ಈಕ್ವಲ್ ಟು 120 ಮೀಟರ್, ಬಿ ಈಸ್ ಈಕ್ವಲ್ ಟು 80 ಮೀಟರ್, ಸಿ ಈಸ್ ಈಕ್ವಲ್ ಟು 50 ಮೀಟರ್. ಓಕೆ, ಸೊ ಹಾಗಾದ್ರೆ ಇದರ ಅರ್ಧ ಸುತ್ತಳತೆ ಎಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಸೊ ಇಲ್ಲಿ 120 ಪ್ಲಸ್ 80 ಪ್ಲಸ್ 50 ಡಿವೈಡೆಡ್ ಬೈ 2. ಓಕೆ, 120 ಪ್ಲಸ್ 80 ಪ್ಲಸ್ 50. ಓಕೆ, ಸೊ 250 ಡಿವೈಡೆಡ್ ಬೈ 2. ಸೊ ಇದೆಷ್ಟು ಬರುತ್ತೆ? 125 ಬರುತ್ತೆ. ಓಕೆ, ಸೊ ಈಗ ನಾವು ಹೆರಾನ್ನ ಸೂತ್ರವನ್ನ ಉಪಯೋಗಿಸಿ ಇದರ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡಬಹುದು. ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಸೊ ಎ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಎಷ್ಟು? 125 ಇಂಟು 125 ಮೈನಸ್ 120 ಎಸ್ ಮೈನಸ್ ಎ, 125 ಮೈನಸ್ 80 ಎಸ್ ಮೈನಸ್ ಬಿ, 125 ಮೈನಸ್ 50 ಎಸ್ ಮೈನಸ್ ಸಿ. ಓಕೆ, ಸೊ ಏನಾಗುತ್ತೆ? ಇದು ಸ್ಕ್ವೇರ್ ರೂಟ್ ಆಫ್ 125 ಇಂಟು 125 ಮೈನಸ್ 120, ಸೊ 5 ಗುಣಿಸು 125 ಮೈನಸ್ 80 45, 125 ಮೈನಸ್ 50 75. ಓಕೆ, ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 125 ನಾವು ಡಿವೈಡೆಡ್ ಬೈ 5 ಮಾಡಿದ್ರೆ ಸೊ 25. ಸೊ 25 ಮೂರ್ಲೆ. ಓಕೆ, ಸೊ 25, ಸಾರಿ 1 ಸೆಕೆಂಡ್. 25 5ಲೆ, ಸೊ 25 5ಲೆ ಇಂಟು 5. ಸೊ 125 ನಾನು 25 5ಲೆ ಅಂತ ಸ್ಪ್ಲಿಟ್ ಮಾಡ್ಕೊಂಡಿದ್ದೇನೆ. ಇಂಟು 5, ಸೊ 45, 5 9ಲೆ 45 ಇಂಟು 25 ಮೂರ್ಲೆ. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ 25 ಗುಣಿಸು 5 ಸೊ ಇಂಟು, ಸೊ ಇದನ್ನ 5 5ಲೆ 25, ಸೊ 25 ಇಂಟು 5, 5 ಇಂಟು 5 ಗುಣಿಸು 9 ನಾವು 3 ಗುಣಿಸು 3 ಅಂತ ಬರ್ಕೊಳ್ಳೋಣ. ಸೊ 25 ಗುಣಿಸು 3 ಆಯ್ತು. ಸೊ ಸ್ಕ್ವೇರ್ ರೂಟ್ ಆಫ್ 25 ಸ್ಕ್ವೇರ್ ಆಯ್ತಲ್ವಾ? ಸೊ 25 ಸ್ಕ್ವೇರ್. ಸೊ 25 ಸ್ಕ್ವೇರ್ ಆಗತ್ತೆ. ಸೊ ಇದು 5 ಗುಣಿಸು 5, 5 ಸ್ಕ್ವೇರ್ ಆಗತ್ತೆ ಇಂಟು 5 ಉಳ್ಕೊಳ್ಳುತ್ತೆ. ಸೊ ಇಲ್ಲಿ 3 ಸ್ಕ್ವೇರ್ ಇಂಟು 3 ಉಳ್ಕೊಳ್ಳುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಈ ಸ್ಕ್ವೇರ್ ರೂಟ್ ಆಫ್ 25 ಸ್ಕ್ವೇರ್ ಏನಾಗುತ್ತೆ? 25 ಆಗತ್ತೆ. ಸ್ಕ್ವೇರ್ ರೂಟ್ ಆಫ್ 5 ಸ್ಕ್ವೇರ್ ಏನಾಗುತ್ತೆ? 5 ಆಗತ್ತೆ. ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಏನಾಗುತ್ತೆ ಹೇಳಿ? 3 ಆಗತ್ತೆ. ಸ್ಕ್ವೇರ್ ರೂಟ್ ಆಫ್ 5 ಮೂರ್ಲೆ 15. ಸೊ ಈಗ 25 ಗುಣಿಸು 5, 25 ಗುಣಿಸು 5 ಗುಣಿಸು 3, ಸೊ 375 ಸ್ಕ್ವೇರ್ ರೂಟ್ ಆಫ್ 15. ಓಕೆ, ಸೊ ಹಾಗಾದ್ರೆ ಇಲ್ಲಿ ಉತ್ತರ ಏನ್ ಬಂದಿದೆ ಹೇಳಿ? 375 ಸ್ಕ್ವೇರ್ ರೂಟ್ ಆಫ್ 15 ಮೀಟರ್ ಸ್ಕ್ವೇರ್ ಆಗತ್ತೆ. ಓಕೆ, ಹಾಗಾದ್ರೆ
ಇಲ್ಲಿ ಉದ್ಯಾನವನದ ವಿಸ್ತೀರ್ಣ ಅಂದ್ರೆ ಹುಲ್ಲು ಹಾಕ್ಲಿಕ್ಕೆ ಬೇಕಾದಂತ ವಿಸ್ತೀರ್ಣ ಏನಾಗತ್ತೆ ಹೇಳಿ 375 ಮೀಟರ್ ಸ್ಕ್ವೇರ್ ಆಗಿದೆ. ಓಕೆ, ಥ್ಯಾಂಕ್ ಯು.